ಬೆಳಗಾವಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನ ತಾವು ರೈಲ್ವೆ ನಿಲ್ದಾಣಕ್ಕೆ ಶಿಫಾರಸ್ ಮಾಡಿದ್ರು ಸರ್ಕಾರ. ಅಂದ್ರೆ ಬರೀ ಶಿಫಾರಸ್ ಮಾಡುವಂತ ಹಂತಕ್ಕೆ ನಿಲ್ಸಿಬಿಡ್ತದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥವು ಭಾಳಷ್ಟು ಈಗಲೇ ರಿಕಮೆಂಡ್ ಮಾಡಿದ್ರಿ, ಕೆಲವು ಮಾಡಿದ್ದಾರೆ, ಕೆಲವು ಪೆಂಡಿಂಗ್ ಇದಾವೆ. ಮಾಡಿದ್ರೆ ಒಳ್ಳೇದು. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದ್ದೀವಿ. ಇತ್ತು ಆಸೆ, ಭಾಳಷ್ಟು ಆಸೆ ಇಟ್ಕೊಂಡಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. ಅದು ಇದೆ, ಮೊದಲಿಂದ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆ. ಅದು ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು. ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ? ಚುನಾವಣಾ ಆಯೋಗ. ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋದು ಅನಾವಶ್ಯಕ. ಈಗ ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ. ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಪಟ್ಟಿದಂಗೆ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಡ್ ಸಾಯ್ತದೆ. ಅವಾಗೇ ಇವರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ. ಅದು ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗೋಲ್ಲ. ಎನ್ಕ್ವೈರಿ ನಿಮಿಷಾರೆ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣಮೂರ್ತಿ ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದಾಗ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನ ಆಗಿದೆ ಅಂತ ವೇಟ್ ಮಾಡೋಣ. ಇಲ್ಲ ಯಾವುದೇ ರಾಜಕೀಯ ವಿಷಯ ಚರ್ಚೆ ಅಲ್ಲ. ಸುನಿಲ್ ಹನುಮಣ್ಣ ಅವರು ಉಪಾಧ್ಯಕ್ಷ ಇದ್ರು, ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ. ಅದೇನು 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ ಸರ್. ಇದರಿಂದ ನೀವೇನಾದ್ರೂ KPCC ಅಧ್ಯಕ್ಷರಾದ್ರೆ ಅದಿಲ್ಲ ಸರ್. ಅದು ಆ ಪಕ್ಷ ತೀರ್ಮಾನ ಮಾಡ್ಬೇಕು, ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಮಾಡ್ತಾ ನೀವು ಮುಂದೆ ಅಧ್ಯಕ್ಷರಾಗ್ತೇವೆ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರೇನೋ ಅಂತ. ಹಳೆದು ಇತ್ತು ಅಂತ ಎಕ್ಸ್ಚೇಂಜ್ ಮಾಡ್ಯಾವ ಅಷ್ಟೇ. ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳೇದು ಇತ್ತೇ ಇತ್ತು, ಅದೇನು ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿ ಆಗಿದ್ದಾರೆ.
ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದ್ರು ನಾಯಕತ್ವ ಬದಲಾವಣೆ ಏನಾದ್ರು? ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅನ್ನು ಹೇಳ್ಬೋದು. ಬೆಂಗಳೂರಲ್ಲಿ ಮಾಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು ಅವ್ರು. ಸಚಿವ ಸಂಪುಟ ಏನಾದ್ರು ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳಿ. ಅದು ಮಾಡಬೇಕಾದವ್ರು ಅವ್ರು, ನಾವಲ್ಲ. ನಿನ್ನೆ ಹೇಳಿದೀವಿ, ಮೊನ್ನೆ ಹೇಳಿದೀವಿ. ಮಾಡ್ತಾ ಇದಿಲ್ಲ ಅವ್ರು. ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬಟ್ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ವಾಪ ಅಷ್ಟೇ. ಚಳಿಗಾಲದ ಅಧಿವೇಶನ ನಾವು ಪದೇ ಪದೇಯಾಗಿ ಹೇಳ್ತಾ ಇದ್ದೀವಿ ಸರ್, ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ. ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವೇನು ಹೇಳ್ತೀರಿ ಸರ್? ಈ ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ. ವರಿಷ್ಠರು ಅದನ್ನು ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ಅಧಿವೇಶನ ಬಗ್ಗೆ ಹೇಳ್ರಿ, ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ ರೀ. ಸೊ ಅದರಲ್ಲಿ ಏನಂಥದ್ದು ಏನು ಭಾಳ ವಿಶೇಷ ಇಲ್ಲ, ಯಾಕಂದ್ರೆ ಮಾಡ್ತಾನೆ ಇರ್ತಾರೆ. ಅದನ್ನೇ ರಿಪೀಟ್ ಮಾಡೋದಿರುತ್ತೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಇವೆಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ. ಈ ಸಲ ಕೂಡ ಮಾಡ್ತಿದ್ದಾರೆ. ರೈತರ ಹೋರಾಟ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳಿದೆ. ಆಗ್ಬೋದಲ್ಲ, ಅವ್ರವ್ರ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರೆ. ಕಬ್ಬಿಂದು ಬೆಲೆ ಒಂದು ಪರಿಹಾರ ಆಯ್ತು, ಇನ್ನೊಬ್ಬ 2-3 ಬೆಲೆ ಭಾಳಷ್ಟು ಕಡಿಮೆ ಇದೆ. ಗೋವಿನ ಜೋಳ, ಸೋಯಾಬೀನು, ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಅವರು ಪತ್ರ ಬರೆದಿದ್ದಾರೆ ಸರ್. ಆಯ್ತು, ಅದು ಅವ್ರ ವೈಯಕ್ತಿಕ ವಿಚಾರ. ಈಗಲೇ ಎಲ್ಲರೂ ಹೇಳ್ಯಾರ, ಅದು ಅವರ ವೈಯಕ್ತಿಕ ವಿಚಾರ ಅಷ್ಟೇ, ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ, ಅವ್ರ ವೈಯಕ್ತಿಕ ವಿಚಾರ. ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ. ಬೆಳಗಾವಿ ಜಿಲ್ಲಾಕ್ಕೆ ಹೊಡ್ಯಾಕ ಆಗ್ತಾ ಇಲ್ಲ, ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಮಾತಾಡ್ತಾರೆ. ಅದೇನ ಅದು ಅವ್ರ ವೈಯಕ್ತಿಕವಾದಂಥ ವಿಚಾರ ಅಷ್ಟಿರೋದು. ಓಕೆ, ಥ್ಯಾಂಕ್ ಯು.